ಏನ್ ಮಾಡ್ತಿದ್ದೆ? ನಾನು ಇನ್ನೇನು ಮಾಡ್ಲೆ, ಈಗ ನೋಡು ಹುಳ್ಳಿಕಾಯಿ ಪಲ್ಯ ಮಾಡ್ತಾ ಇದ್ದೆ ಕುಂತ್ಕೊಂಡು. ಚಾಪಾತಿ ಗಿಪಾತಿ ಎಲ್ಲ ಇಲ್ಲ. ನೆನ್ನೆದು ಇನ್ನೂ ಒಸಿ ಮಿಕ್ಕೈತೆ ದೋಸೆ ಇಟ್ಟು ನೆನ್ನೆ ಮಾಡಿರೋದೇನೇನಿಯ ಅದನ್ನೇ ಒಯ್ದು ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಹೋಗತ್ತಾಗೆ ಈ ಹುಳ್ಳಿಕಾಯಿ ಹಚ್ಚೋಷ್ಟೊತ್ತಿಗೆ ನೀನು ಅರ್ಧ ದಿನ ಮುಗ್ದೋಯ್ತದೆ. ನಮ್ಮ ಮನೆಗೆ ಒಸಿ ತಿಂತಾರೆ. ಇಷ್ಟಿಷ್ಟು ಬೇಕು ಅವ್ರಿಗೆ ಎಲ್ಲನೂ. ಅಯ್ಯೋ 1 kg ಹಚ್ಚಿದ್ರು ನಮ್ಮ ಮನೆಗೆ ಸಾಕಾಗಕ್ಕಿಲ್ಲ. ಅಯ್ಯೋ ದುಡ್ಡು ಕೊಟ್ಕೊಂಡ್ಕೊ ಬಂದಿರೋದಲ್ಲ ತಾಯಿ. ನಮ್ಮ ಅತ್ತೆ ಊರಿಗೆ ಹೋಗಿದ್ಲು ಹೇಳು ಅವ್ರ ಅಣ್ಣನ ಮನೆಗೆ. ಅವ್ರೇನೋ ಹುಳ್ಳಿಕಾಯಿ ಬೆಳೆದಿದ್ರಂತೆ, ಅದಕ್ಕೆ ಕೊಟ್ಟು ಕಳ್ಸೋರು 1 4 kg. ಅದಕ್ಕೆ ನೀನಿಯ ಯಾವಾಗೂ ಹೇಳಿದ್ದನ್ನೇ ಹೇಳ್ತಾಳೆ. ಅಯ್ಯೋ ನಮ್ಮ ಅಣ್ಣಯ್ಯ ಹುಳ್ಳಿಕಾಯಿ ಕಳ್ಸವನೇ. ನಮ್ಮ ಅತ್ತೆ ಕೇಳಿ ಕೇಳಿ ಕಿವಿ ತೂತು ಬಿದ್ಬಿಡ್ತಾವೆ ನನಗಂತೂ. ಅಯ್ಯೋ ಯಾಕೆ ಹೇಳಿಯ ಕತೆಯ ಬಿಡು. ಅದಕ್ಕೆ ಈಗ ಹೊಸಿ ಮಾಡ್ತಾ ಇವನಿ ಅಡುಗೆಯ. ದೋಸೆ ಒಂದು ಒಯ್ದು ಕೊಟ್ಬಿಟ್ರೆ ಇನ್ನೇನು ಕೆಲಸ ಇರಕ್ಕಿಲ್ಲ ನೋಡು. ಪದಿ ಅಯ್ಯೋ ನಮ್ಮ ಅತ್ತೆ ಕೂಗ್ತಾವಳೆ. ಇರು ಆಮೇಕಿಂತ ಫೋನ್ ಹಾಕ್ತೀನಿ. ಆಯ್ತೀನಿ ಪಲ್ಯ ಈಗಲೇ ಅತ್ತೆ ಮಾಡ್ತಾ ಇವನಿ. ಇನ್ನೇನು ಮುಗೀತದೆ. ನಮ್ಮ ಅಣ್ಣವ್ರು ಕೊಟ್ಟು ಕಳ್ಸಿರೋ ಹುಳ್ಳಿಕಾಯಿ ಏನು ಗಮ್ಗುಡ್ತಾಯ್ತಲ್ವೇ. ನನಗಂತೂ ರೋಡ್ ತನಕನೂ ವಾಸನೆ ಬರ್ತೈತೆ. ಈ ಅಮ್ಮನಿಗೆ ನಮ್ಮ ಮನೆಯವರು ಮಟನ್ ಚಿಕನ್ ಕೊಟ್ಟು ಕಳ್ಸಿದ್ರು ವಾಸನೆ ಬರೋಕ್ಕಿಲ್ಲ. ಇವ್ರ ಮನೇಲಿ ಏನಾರ ಒಂದು ಹುಳ್ಳಿಕಾಯಿ ಬೆಂಡೆಕಾಯಿ ಕೊಟ್ಟು ಕಳಿಸ್ಬಿಟ್ರೆ ಊರಿಗೆಲ್ಲ ವಾಸನೆ ಹೋಗ್ಬಿಡ್ತದೆ. ಅತ್ತೆ ಅದ್ರ ಕತೆ ಯಾಕೆ ಕೇಳಿರ. ಅಯ್ಯೋ ಘಮ 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 ಅಂತ ನನಗಂತೂ ಇಲ್ಲಿ ಕುಂತ್ಕೊಂಡು ವಾಸನೆ ತಗೊಳಕ್ಕೆ ಆಯ್ತಿಲ್ಲ, ಅಷ್ಟು ಗಮ್ಗೂಡ್ತೈತೆ. ನಮ್ಮ ಅಣ್ಣವ್ರ ಕೊಟ್ಟು ಕಳ್ಸಿರೋದಲ್ವಾ, ಅಣ್ಣವ್ರು ಕೊಟ್ಟು ಕಳ್ಸೋರೆ ಅಂತ ಹೇಳಿದ್ಮೇಲೆ ಗಮ್ಗುಡ್ಲೇಬೇಕು. ಇನ್ನು ಮಿಕ್ಕಿರ್ಬೇಕಲ್ವೇ, ಮಧ್ಯಾಹ್ನಕ್ಕೆ ಹುಳ್ಳಿಕಾಯಿ ಎಲ್ಲ ಹಚ್ಚಾಕ್ಬಿಟ್ಟು ಬೊತ್ಸಾರು ಮಾಡ್ಬಿಡು. ಅತ್ತೆ 3 ದಿನದಿಂದ ಬರೀ ಹುಳ್ಳಿಕಾಯಿ ಪಲ್ಯ, ಹುಳ್ಳಿಕಾಯಿ ಬೊತ್ಸಾರು, ಹುಳ್ಳಿಕಾಯ ಕುಳಿ ಮಾಡು, ಬರೀ ಇದೇ ನಿಯ ಮಾಡ್ತಾ ಇದ್ದೀವಿ. ತಿನ್ಬೇಕು, ತರಕಾರಿಯ ಸೊಕ್ತಿ ಬರ್ತದೆ. ನಿನಗೇನು ಗೊತ್ತಾಯ್ತದೆ? ನಮ್ಮ ಅಣ್ಣ ಕೊಟ್ಟು ಕಳ್ಸಿರೋ ಹುಳ್ಳಿಕಾಯಿನ ಬಿಸಾಕೈತದ? ಅಯ್ಯಯ್ಯೋ ನೋಡಿ ಸೀದ್ಗಿದ್ದು ಓದತ್ತು ಸಸರ್ನ ಮಾಡು. ಹಂಗೆ ನಿನಯ ಬಿಸಿ ದೋಸೆ ಒಯ್ಕೊಡು. ಬೇಸಾಕೋರಿದ್ರೆ ಮಾಡಿಸ್ತಾನೆ ಇರ್ತಾರೆ. ಪದು ಇದ್ಯಾರಪ್ಪ ಇವಾಗ? ನೀನಕ್ಕ ಬಾ ಕುಂತ್ಕ ಬಾ. ಏನೋ ಮಾಡ್ತಾ ಇದೀಯಾ? ಏನಿಲ್ಲಕ್ಕ, ಮುಗ್ದೋಯ್ತು. ಹುಳ್ಳಿಕಾಯಿ ಪಲ್ಯ ಮಾಡ್ತಾ ಇದ್ದೆ. ಇನ್ನೇನು ಆಯ್ತು, ಆರಿಸ್ಬೇಕು ಇವಾಗ ಒಲೆಯ. ಹೌದೇ? ಅದೇ ನೀನು ನನ್ನ ಹತ್ರ ಸಾಲ ಇಸ್ಕೊಂಡಿದ್ದಲ್ಲ, 100 ರೂಪಾಯಿ. ಅದೇ ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಕೊಟ್ಟಾಗಲೇ ನೀವು 1 ತಿಂಗಳಾಯ್ತು. ಇನ್ನೂ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ. ಅದಕ್ಕೆ ಇಸ್ಕೊಂಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಅಯ್ಯೋ ಅಕ್ಕ, ಇಸ್ಕೊಂಡಿದ್ದು ನೆನ್ನೆ. ಏನು ಇನ್ನು ನೆನ್ನೆ ಇಸ್ಕೊಂಡಿದ್ದು? ಆಗಲೇ 1 ತಿಂಗಳಾಯ್ತು ಅಂತ ಅನ್ನಿಸ್ತಲ್ಲ. ಅಯ್ಯೋ ನೆನ್ನೆ ಅಲ್ವೇನಕ್ಕ 100 ರೂಪಾಯಿ ಇಸ್ಕೊಂಡಿದ್ದು. ತರಕಾರಿಯಲ್ಲಿ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಹೋದ ಕಾಸಿಲ್ಲ ಕೊಡಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀನೇ ಹೇಳ್ದೆ ವಾರ ಬಿಟ್ಕೊಂಡು ಕೊಡು ಅಂತ ಹೇಳ್ಬಿಟ್ಟು ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ನಂಗೆ ಮೊದಲೇ ನೀ ಮರಗೋಳಿ ಶಾನೆ ಅಲ್ವಾ, ಅದಕ್ಕೆ ನೀ ಮರ್ತೇ ಹೋಗ್ಬಿಡ್ತೀನಿ. ಕೊಟ್ಟಿರೋ ದಿನ ಮರ್ತೋಯ್ತೀಯ, ಆದರೆ ಕೊಟ್ಟಿರೋ ದುಡ್ಡು ಮಾತ್ರ ಮರ್ತೇ ಹೋಗಿಲ್ವಲ್ಲ ನೀನು. ಯಾರ್ಯಾರು ದುಡ್ಡು ಕೊಟ್ಟಿದ್ದೀನಿ ಅಂತ ಒಂದು ಚೀಟಿನಾಗ ಬರ್ಕೊಂಡಿರ್ತೀನಿ. ಮರ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿದ ತಕ್ಷಣ ಬರ್ಕೊಬಿಡ್ತೀನಿ ವಸೂಲಿ ಮಾಡೋಕ್ಕೆ ಅಂತ ಓಡಾಡ್ತಿರೋದು. ಸರಿ ಹೇಳಕ್ಕ, ನಾನು ಇನ್ನೊಂದು 3 ದಿನದಿಂದ ಕೊಡ್ತೀನಿ. ನಂದು ಹೊಸಿ ಕೂಲಿ ದುಡ್ಡು ಬರಬೇಕು, ಬಂದ ತಕ್ಷಣ ಕೊಡ್ತೀನಿ ಹೇಳು. ಸರಿ ಪದಿ ಆಯಿತು. ಯಾರ ಹತ್ರ ಸಾಲ ಮಾಡಿದ್ರು ಈ ಮರಗುಳಿ ಅಜ್ಜಿತಾಗ ಮಾತ್ರ ಸಾಲ ಮಾಡಬಾರ್ದು. ಈ ಅಮ್ಮಂಗೆ ಯಾವಾಗ ಕೊಟ್ಟೆ ಅನ್ನೋದೇ ನಿನಗೆ ಒಪ್ಪಿರಕ್ಕಿಲ್ವಲ್ಲ. ಲೇ ಪದ್ದಿ, ಆ ಗಿಡಗಳನ್ನೆಲ್ಲ ಹೊಸಿ ಕತ್ರಿಸೆ. ಇಲ್ಲ ಅಂತ ಹೇಳಿದ್ರೆ ಅವೆಲ್ಲ ನೋಡು ಬೆಳೆಯೋಕ್ಕಿಲ್ಲ ಶಾನೆ. ಎಲ್ಲ ಕತ್ರಿಸು, ಆಮೇಕಿಂದ ಸಣ್ಣದಾಗಿ ಚಿಗುರ್ತವೆ. ಮತ್ತೆ ಅದನ್ನೇ ನೀ ನೋಡ್ತಾ ಇವನಿ, ಎಲ್ಲ ಬೊಗ್ಬಿಟ್ಟೈತೆ ಗಿಡ. ಕಟ್ಟೋದು ಹೆಂಗೆ ಅಂತ ನೋಡ್ತಾ ಇವನಿ. ಅದೇ ಹೊಸಿ ಕತ್ರಿಸ್ಬಿಟ್ರೆ ಸಣ್ಣದಾಗಿ ಚಿಗುರ್ತವೆ. ನೋಡಿ ಹೊಸಿ ಕತ್ರಿಸು. ಏನ್ ಪದಿ ಏನೋ ಮಾಡ್ತಾ ಇದೀಯಾ? ಬಾಕ ಕುಂತ್ಕವಾ. ಅಯ್ಯೋ ಪರವಾಗಿಲ್ಲ ಕಣಮ್ಮ, ಸುಮ್ಕೆ ನಾನು ಹಿಂಗೆ ಬಂದೆ. ನೀನು ಸೊಸೆ ನನ್ನ ತಾಗೆ 100 ರೂಪಾಯಿ ಇಸ್ಕೊಂಡಿದ್ಲು. ಆಗಲೇ ನೀನಿಯ 1.5 ತಿಂಗಳಾಯ್ತು, ಇನ್ನಾನು ದುಡ್ಡ ಕೊಟ್ಟೇ ಇಲ್ಲ. ಅದಕ್ಕೆ ಕೇಳ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ನನಗೂ ಹೊಸಿ ಕಾಸು ಇಕ್ಕಟ್ಟಿತ್ತು, ಅದಕ್ಕೆ ನೀನಿಯ ಕೇಳ್ಬಿಟ್ಟು ಇಸ್ಕೊಂಡ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಪದ್ದಿ, ನೀನು ಯಾವಾಗ ಇಸ್ಕೊಂಡಿದ್ದೆ? ನೆನ್ನೆ ಇಸ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದೆ. 1 ತಿಂಗಳಿಂದ ಇಸ್ಕೊಬಿಟ್ಟಿದ್ದೆ. ಅಯ್ಯೋ ಅಕ್ಕ, ಅಯ್ಯ ನಾನು ನೆನ್ನೆ ಇಸ್ಕೊಂಡ್ರದು ಇನ್ನೂ ನನಗೆ ಸಾಲ್ವಾ. 1 ತಿಂಗಳಾಯ್ತು 1.5 ತಿಂಗಳಾಯ್ತು ಅಂತ ಹೇಳ್ತಾ ಇದೀಯಾ? ಇನ್ನು ನೆನ್ನೆ ತಾನೇ ಇಸ್ಕೊಂಡ್ರದು. ನನ್ನ ಸೊಸೆ ನಿಂತಾಗ ನೆನ್ನೆ ತರಕಾರಿಗೆ ಅಂತ ಹೇಳ್ಬಿಟ್ಟು ಇಸ್ಕೊಂಡೆ ಅಂತ ಹೇಳ್ಬಿಟ್ಟು ಬಂದು ನನ್ನ ತಗೋ ಹೇಳಿದ್ಲು. ನೆನ್ನೆ ಇಸ್ಕೊಂಡ್ರದಲ್ವೇನಕ್ಕ, 1.5 ತಿಂಗಳು ಅಂತ ಹೇಳ್ತಿದ್ಯಾ? ಹೌದೇ? ನಂಗೆ ಅದು ಏನೋ ಒಪ್ತಿನೇ ಬರೋಕ್ಕಿಲ್ಲ. ಮೊದಲೇ ಮರಗುಳಿ ಅಲ್ವಾ, ಅದಕ್ಕೆ ನೀನಿಯ. ಅಲ್ಲ ಕಣಕ್ಕ, ಬೆಳಿಗ್ಗೆ ಪಲ್ಯ ಮಾಡ್ಬೇಕಾದ್ರೆ ಬಂದು ಕೇಳ್ದಲ್ಲಕ್ಕ ದುಡ್ಡು ಅಂತ. 3 ದಿನದ ಕೊಡ್ತೀನಿ ಅಂತ ಹೇಳಿದ್ನಲ್ಲ.
ಅವ ಅಯ್ಯೋ ನನಗೆ ಗಿಪ್ತಿನೇ ಬರಕಿಲ್ಲ ನೋಡು. ಮರ್ಗುಳಿ 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 ಅಯ್ಯೋ ಒಂಥರ ಆಗೋಗ್ಬಿಟ್ಟೈತೆ ನನಗಂತೂ. ಬೇಜಾರು ಮಾಡ್ಕೋಬೇಡ ಪೊದ್ದಿ. ಸರಿ ಹೇಳಕ್ಕ, ಇನ್ನು 3 ದಿನದಾಗ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಇನ್ನು 3 ದಿನದಾಗ ಇಸ್ಕೊಂಡೋಗಿ ಬಂದು ನಮ್ಮ ತಾವು ಇವಾಗ ಕಾಸಿಲ್ಲ ಕೊಡನಿ ಅಂತ ಹೇಳಿದ್ರೆ 100 ರೂಪಾಯಿ ಆಮೇಕಿಂತ ಬಂದು ಇಸ್ಕೊಂಡೋಗಿ ಒಂದು 3 ದಿನ ಉಟ್ಕೊಂಡು. ಸರಿ ಸರಿ ಆಯ್ತು. ಈಗ ಮುಂದೊಳ್ಳೆ ಕತೆ ಆಯ್ತಲ್ಲ. ಬೆಳಿಗ್ಗೆ ಬಂದ್ಲು, ತಿರುಗಿ ಮಧ್ಯಾಹ್ನ ಬಂದ್ಲು. ಅಯ್ಯ ಅಲ್ವೇ ಪದ್ದಿ, ಹೋಗಿ ಹೋಗಿ 7 100 ರೂಪಾಯಿ ಇಸ್ಕೊಂಡಿದ್ಯಲ್ಲ ನೀನು. ಬ್ಯಾರೆ ಯಾರು ನಿನ್ಗೇನು ಸಿಗ್ಲಿಲ್ವೇನು? ಅಯ್ಯೋ ಅತ್ತೆ, ಅರ್ಜೆಂಟಾಗಿ ಯಾರು ಸಿಗ್ಲಿಲ್ಲ, ಈ ಅಮ್ಮನೇ ಇದ್ದಿದ್ದು, ಅಲ್ಲೇ ಇಸ್ಕೊಬಿಟ್ಟೆ ನೋಡು. ಸರಿ ಸರಿ ಬಿಡು ಪದ್ದಿ. ಒಂಚೂರು ಸಾರಿದ್ರಾಕೆ. ಅಯ್ಯೋ ಮನೆಯಾಗ ನೆಂಟ್ರು ಬಂದ್ಬಿಟ್ಟವ್ರೆ, ನಮ್ಮ ಅಣ್ಣ ಅತ್ತಿಗೆ ಎಲ್ರೂ ಸಾರು ಮಾಡಣಿ ಅಂತಂದ್ರೆ ಬ್ಯಾಳೆ ಇಲ್ಲ ಏನಿಲ್ಲ. ಅಯ್ಯೋ ಈಗ ಅರ್ಜೆಂಟಾಗಿ ಎಲ್ಲಿಂದ ಮಾಡಲಿ ಹೇಳು. ಅದಕ್ಕೆ ನೀನು ನಿನ್ನನ್ನು ಕೇಳೋಣ ಅಂತ ಬಂದೆ. ಸಾರು ಮಾಡಿರ್ತೀಯಲ್ಲ. ಇದೇನು ಸಾಕೆನೆ ಚೊಂಬಿಡ್ಕೊಬಿಟ್ಟು ಬಂದ್ಬಿಟ್ಟಿದ್ಯಾ? ಮನೆಗೆ ಯಾವ ಸಿಗ್ಲಿಲ್ವೇ ಅರ್ಜೆಂಟಾಗಿ ಕೈಗೆ, ಅದಕ್ಕೆ ನೀ ಇದನ್ನೇ ಹಿಡ್ಕೊಂಬಿಟ್ಟು ಬಂದ್ಬಿಟ್ಟೆ. ಏನು ಸಾರು ಮಾಡಿದ್ದೆ? ಏನಮ್ಮ ಇವತ್ತಂತೂ ಬೆಳಗ್ಗೆಯಿಂದ ಬರೀ ಹುಳ್ಳಿಕಾಯಿ ಪಲ್ಯ, ಈಗ ಹುಳ್ಳಿಕಾಯಿ ಬೊತ್ಸಾರು. ಒಳ್ಳೆ ಕೆಲಸನೇ ಮಾಡಿದ್ಯಾ ಬಾ. ನನಗೂ ಓಸಿ ಸಾರು ಹಾಕ್ಬಿಡಿ ಅತ್ತಾಗೆ. ಹೋಗ್ಬಿಟ್ಟು ಮುದ್ದೆಗಿದ್ದು ತೊಳೆ ಸಿಕ್ಬಿಟ್ರೆ ಮುದ್ದೆಗೇನು ಶಾನೆ ಏನು ಬೇಕಾಗಕ್ಕಿಲ್ಲ ಅಲ್ವಾ? ಅದಕ್ಕೆ ನೀ ಹೆಂಗೋ ಕಾಲ ಹಾಕಿದ್ರೆ ಆಯ್ತು. ಇರುತ್ತೀನಿ ಪದ್ದಿ. ಪದ್ದಿ ಇದೇನೇ ಮರಗುಳಿ ಅಜ್ಜಿ ಇಲ್ಲಿಗೆ ನಡ್ಕೊಂಬಿಟ್ಟು ಬರ್ತಾವಳಲ್ಲೇ. ಲೇ ಪದ್ದಿ, ಸಾಲ ಇಸ್ಕೋಬೇಕಾರೆ ನಿಂಗೆ ಸಂದಕೇನೆ ಇರ್ತದೆ. ಸಾಲ ಕೊಡ್ಬೇಕಾದ್ರೆ ಮಾತ್ರ ನಿನಗೆ ಸಂದಕ್ಕಿರಕ್ಕಿಲ್ಲ ಅಲ್ವಾ? ನನಗೆ ಗೊತ್ತು, ಬೇಕಂತ ನೀನು ಎಷ್ಟು ತಾಲಿಸ್ತೀಯ ಮಂತಕ್ಕೆ. ಇಸ್ಕೊಂಡು 3 ತಿಂಗಳಾದ್ರೂ ನಿಂಗೆ ಸಾಲ ಕೊಡಕ್ಕಿದ್ದಿಲ್ಲ ಅಂತ ಹೇಳ್ಬಿಟ್ರೆ ಅದು ಹೆಂಗ್ ನಂತ ಸಾಲ ಇಸ್ಕೊಂಡೆ ನೋಡು. 100 ರೂಪಾಯಿಗೆ 100 ರೂಪಾಯಿ ಸೇರಿಸಿ 200 ರೂಪಾಯಿ ಕೊಡ್ಬೇಕಾಯ್ತದೆ, ಬಡ್ಡಿನೂ ಸೇರ್ಬಿಟ್ಟು. ಅಯ್ಯೋ ರಾಮ, ನನಗೆ ಯಾಕಡ ತಗೊಂಡು ಪಟ್ಟ 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 ಅಂತ ಹೊಡ್ಕೊಂಡ್ರು ನನಗಂತೂ ಬುದ್ಧಿ ಬರಕ್ಕಿಲ್ಲ ಬಿಡು. ಹೋಗಿ 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 ಅಮ್ಮಂತಾಗ ನೆನ್ನೆ ಯಾಕಪ್ಪ 100 ರೂಪಾಯಿ ಇಸ್ಕೊಂಡೆ. ಅಯ್ಯೋ ಇದೇನ್ ಪದಿ, ಈ ಅಮ್ಮಂತಾಗ 100 ರೂಪಾಯಿ ಅನ್ನಿಸ್ಕೊತಾ ಇದೆಯಲ್ವೇನೆ? 3 ತಿಂಗಳಿಂದ 100 ರೂಪಾಯಿ ಕೊಡಕ್ಕಾಯ್ತಿರ್ಲಿಲ್ವೇ? ಲೇ ಸರೋಜಿ, ನಾನು ಯಾಕೆ 3 ತಿಂಗಳು ತನಕ 100 ರೂಪಾಯಿ ನಾನು ನಿಲ್ಲಿಸ್ಲಿ? ನನಗೇನು ತಲೆಗಿಲೆ ಕೆಟ್ಬಿಟ್ಟೈತಾ ಏನು? ಲೇ ಇನ್ನು ನೆನ್ನೆ ಇಸ್ಕೊಂಡಿದ್ದೆ 100 ರೂಪಾಯಿ. ಬೆಳಿಗ್ಗೆಯಿಂದ ಇದು 3ನೇ ಕಿತ. ಬೆಳಿಗ್ಗೆ ತಿಂಡಿ ಮಾಡ್ಬೇಕಾದ್ರೆ ಬಂದಿದ್ಲು, ಮಧ್ಯಾಹ್ನ ಒಂದು ಕಿತ ನಮ್ಮ ಅತ್ತೆ ಇದ್ದಾಗ ಬಂದಿದ್ಲು ದುಡ್ಬೇಕು ಅಂತ. ಈ 3ನೇ ಕಿತ ಬಂದ್ಬಿಟ್ಟವಳೆ ಕಣೆ ದುಡ್ಡು ಕೇಳಕ್ಕೆ ಅಂತ ಹೇಳ್ಬಿಟ್ಟು. ಅಯ್ಯೋ ಅಯ್ಯೋ ಅಯ್ಯೋ, ದುಡ್ಡು ಕೊಟ್ಟಿರೋ ಮೇಲೆ ನಿನಗೆ ಹೆಂಗೆ ಎತ್ತ ಆಗ್ತೀಯ ನೋಡು. ನನಗೆ ಮರಗಳು ಏನು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನು ನೆನ್ನೆ ಕೊಟ್ಟನೆ ನಿನಗೆ. ಬಂದಾಗೆಲ್ಲ ನಾನು 1 ತಿಂಗಳ ಹಿಂದೆ ಬಂದಾಗೆಲ್ಲ ಇದನ್ನೇ ಹೇಳಿದೆ, ಈಗಲೂ ಇದನ್ನೇ ಹೇಳ್ತಾ ಇದೆಯಲ್ಲ ನೀನು. ಅಯ್ಯೋ ಪದ್ದಿ, ಹೋಗಿ 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 ಈ ಮುಂತಾಗ ಸಾಲ ಮಾಡಿದ್ಯಲ್ಲ ನೀನು. ಇನ್ನು ನೆನ್ನೆನಂತೆ ಕೊಟ್ಟಿರೋದು. ಬಂದಾಗೆಲ್ಲ ಹಂಗೆ 7 ಕಳಿಸ್ರಿ. ಬಂದಾಗೆಲ್ಲ ಅಯ್ಯೋ ಇನ್ನು ನೆನ್ನೆ ಕೊಟ್ಟಿರೋದು ಅಂತ 3 ತಿಂಗಳು ತೊಳ್ಳೆ ಬಿಟ್ಲು ಪದ್ದಿ. ಅಮ್ಮ ತಾಯಿ, ನೀನು ಸಾಕು, ನಿನ್ ಸವಾಸನೂ ಸಾಕು. ಇರು, ಜಯಕ್ಕಂತಾಗ ಹೋಗ್ಬಿಟ್ಟು ದುಡ್ಡು ಇಸ್ಕೊಬಿಟ್ಟು ಬಂದು ನಿನಗೆ ಮೊದಲು ಬಿಸಾಕ್ಬಿಡ್ತೀನಿ. ನೋಡ್ದೇನೆ ಸರೋಜಿ, ದುಡ್ಡು ಇಸ್ಕೊಳ್ಳೋಗಂಟ ಒಂಥರ ಇರ್ತಾರೆ, ದುಡ್ಡು ಇಸ್ಕೊಂಡ್ಮೇಲೆ ಒಂಥರ ಇರ್ತಾರೆ. 3 ತಿಂಗಳಾಯ್ತು 100 ರೂಪಾಯಿ ಇಸ್ಕೊಂಡು. ಅಯ್ಯೋ ಬುಡಕ, ನಿಂತಾಗಿ ಇಸ್ಕೊಳ್ಳೋರ್ಗೆ ಬುದ್ಧಿ ಅಂತೂ ಇಲ್ಲ. ನಾನಂತೂ ಭಾಳ ಸ್ಟ್ರಿಕ್ಟು. ನನ್ನ ತಾಗ ವ್ಯವಹಾರ ಎಲ್ಲನೂ ಸರಿಯಾಗಿರ್ಬೇಕು. ವ್ಯವಹಾರ ಏನಾರ ಕೆಟ್ಬಿಟ್ರೆ ನನಗಂತೂ ಇಷ್ಟ ಆಗಕ್ಕಿಲ್ಲ ನೋಡು. ಅಯ್ಯೋ ಯಾಕ ತಗಳೆ ಯಾಕ ನೀನು 100 ರೂಪಾಯಿ? ದೇವ್ರಣೆ ಇಂತ ಇನ್ನೊಂದು ಕಿತ್ತ ನಿಂತಾಗ ನಾನು ಸಾಲ ಅಂತೂ ಮಾಡಕ್ಕಿಲ್ಲ. ತಗಳೆ ಯಾಕ. ಯಪ್ಪ ಶಿವನೇ, ಕೊಡೋದಿಲ್ಲ ಇನ್ನೊಂದು ಕಿತ. ನೋಡ್ತಾ ಇರು, 1 ಕಿತ ಬುಕ್ಕಾಗಿ ಬರ್ಕೊಬಿಡಕೋ ಕೊಟ್ಬಿಟ್ಟಿವ್ನಿ ಅಂತ ಹೇಳ್ಬಿಟ್ಟು ಆಮೇಕಿಂದ ದಿನಕ್ಕೆ 3-4 ಕಿತ ಹುಡಿಕೊಂಡು ಬಂದ್ಬಿಟ್ಟು ಆಮೇಕಿಂದ ನಾನಂತೂ ಕೊಡಕ್ಕಿಲ್ಲ, ಈಗಲೇ ಕೊಟ್ಬಿಟ್ಟಿದ್ದೀನಿ. ಹೋಗ್ಬಿಟ್ಟು ನಿನ್ನ ಪುಸ್ತಕ ಬರ್ಕೊಂಡಿರ್ತೀನಿ ಅಂದಲ್ಲ ಸಾಲ ಕೊಟ್ಟಿರೋದೆಲ್ಲನೂ ಅದು ನೀಟಾಗಿ ಬರ್ಕೊಬಿಡು. 100 ರೂಪಾಯಿ ಕೊಟ್ಟವಳೆ ಅಂತ ನಂಗೂ ಗೊತ್ತೇಳು, ನಾನು ಬರ್ಕತೀನಿ. ನಾನೇನು ಅಷ್ಟೊಂದು ಅಮಾಯಕಿ ಅಲ್ಲ. ಅಯ್ಯಪ್ಪ ದೇವ್ರೆ, ಇನ್ನೊಂದು ಕಿತ ಈ ಜನ್ಮದಾಗೂ ಸಾಲ ಮಾಡಕ್ಕಿಲ್ಲ ಈ ಅಮ್ಮಂತಾಗೆ. ಯಪ್ಪ ಇವಾಗ ಸಮಾಧಾನ ಆಯ್ತು ನನಗೆ. ಅಲ್ವೇ ಸಾಲ ಮಾಡಕ್ ನಿಂಗೆ ಯಾರ್ಯಾರು ಸಿಗ್ಲಿಲ್ವೇನೆ? ಅಲ್ಲಿ ತರಕಾರಿ ಬಂದಿದ್ವು, ತರಕಾರಿ ಕುಕ್ಕೊಂಡು ಬಂದಿದ್ದ ಯಪ್ಪ. ನಾನು ಅದಕ್ಕೆ ಅಲ್ಲಿ ಯಾರು ಇರಲಿಲ್ಲ, ನೀವು ಯಾರೂ ಕಾಸು ಇರಲಿಲ್ಲ ತಗೊಳ್ಳೋಣ. ಇನ್ನೇನು ಬೇಕಾಯ್ತು ಮನೆಗೆ, ಒಂಚೂರು ತರಕಾರಿ ಇರಲಿಲ್ಲ, ಕೊತ್ತಂಬರಿ ಸೊಪ್ಪು ಏನೂ ಇರಲಿಲ್ಲ. ಅದಕ್ಕೆ ಈ ಅಮ್ಮನೇ ಅಲ್ಲಿ ಇದ್ದಿದ್ದು. ಈ ಅಮ್ಮನೂ ತರಕಾರಿ ತಗೋತಾ ಇದ್ಲು. ಅದಕ್ಕೂ 100 ರೂಪಾಯಿ ಇಸ್ಕೊಂಡಮ್ಮ. ಅಷ್ಟಕ್ಕೆ ನೋಡಿ ಇಷ್ಟೆಲ್ಲ ರಾಧ ಅಂತ. ಒಳ್ಳೆ ಮರಗುಳಿ ಅಜ್ಜಿ ಬಿಡು. ಅಯ್ಯಪ್ಪ ಸದ್ಯ ಸರಿ ಸರಿ ಸಾರು ಕೊಡು ಬಾರಿ. ಕೊಡ್ತೀನಿ. ಏನ್ರಪ್ಪ, ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.